ಹಾಯ್, ಇವತ್ತಿನ 3 ಪ್ರಮುಖ ಅಪ್ಡೇಟನ್ನು ನಿಮಗೆ ಕ್ವಿಕ್ ಆಗಿ ಕೊಡೋಣ ಅಂತ. ಅದರಲ್ಲಿ ರವಿಶಾಸ್ತ್ರಿ, ವೈಭವ್ ಸೂರ್ಯವಂಶಿ ಬಗ್ಗೆ ಗೌತಮ್ ಗಂಭೀರ್ಗೆ ಜಾಡಿಸಿದ್ದಾರೆ. ಸೊ ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸಖತ್ ಮಜಾ ಇದೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್. ತುಂಬ ನೇರವಾಗಿ ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಶುಭ್ಮಾನ್ ಗಿಲ್ ಹಾಗೆ KL ರಾಹುಲ್ ಅವ್ರನ್ನ ಇಂಗ್ಲೆಂಡಿಗೆ ಬನ್ನಿ, ಸ್ವಲ್ಪ ಅರ್ಲಿ ಬನ್ನಿ ಅಂತ ಅವರಿಗೆ ಬುಲಾವ್ ನೀಡಲಾಗಿದೆ ಸಡನ್ ಆಗಿ. ಯಾಕೆ BCCI ಕಳಿಸ್ಕೊಂಡಿದೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ತುಂಬ ಜನ ಅಂದ್ಕೊಂಡಿರೋದು ಐರ್ಲೆಂಡ್ನಲ್ಲಿ ಏನು ಡಿಸಾಸ್ಟರ್ ಆಯಿತು, ಅದಾದಮೇಲೆ ಈಗ ಫಸ್ಟ್ ಮ್ಯಾಚಲ್ಲಿ ಒಂದು ಓಕೆ ಅನ್ನೋ ರೀತಿಯಾಗಿ ನೆನೆ ಆಡಿದ್ದಾರೆ. ಇನ್ ಕೇಸ್ ಏನಾದರೂ ಅವಶ್ಯಕತೆ ಬಿದ್ದರೆ ಲಾಸ್ಟ್ T20 2 T20 ಏನಾದರೂ ಇಬ್ಬರನ್ನ ಟೀಮ್ ಒಳಗಡೆ ತರಲಾಗುತ್ತಾ, KL ರಾಹುಲ್ ಹಾಗೆ ಶುಭ್ಮಾನ್ ಗಿಲ್ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಆದರೆ ನಿಜವಾದಂಥ ಕಾರಣ ಅದಲ್ಲ ಅನಿಸುತ್ತೆ 99%. ಯಾಕೆ ಅಂತಂದರೆ ಇಂಗ್ಲೆಂಡ್ನ ಕಂಡೀಷನ್ಸಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಬೇಗ ಬನ್ನಿ ಅಂತ ಶುಭ್ಮಾನ್ ಗಿಲ್ ಹಾಗೆ KL ರಾಹುಲ್ ಅವರಿಗೆ ಬುಲಾವ್ ನೀಡಲಾಗಿದೆ. ಇನ್ನೊಂದು ಕಡೆ ಕೊಹ್ಲಿ ಆಲ್ರೆಡಿ UK ಇದ್ದಾರೆ. ಸೊ ಅವ್ರೇನು ಹೊಸದಾಗಿ ಬಂದಲ್ಲಿ ಅಡಾಪ್ಟ್ ಆಗಬೇಕಾಗಿಲ್ಲ. ಆದರೆ ಅಲ್ಲಿನ ಕಂಡೀಷನ್ಸ್ಗೆ ರೋಹಿತ್ ಶರ್ಮಾ ಅಂತ ಅವ್ರು ಬರಬೇಕಾಗುತ್ತೆ. ಈಗ ಆಲ್ರೆಡಿ T20 ಇರುವಂಥ ಇಶಾನ್ ಕಿಶನ್ ಇರ್ಬೋದು, ಅರ್ಶ್ದೀಪ್ ಇರ್ಬೋದು, ಶ್ರೇಯಸ್ ಅಯ್ಯರ್, ಹಾಗೆ ಇವರೆಲ್ಲರೂ ಕೂಡ ಒನ್ ಡೇಗೂ ಕೂಡ ಅಲ್ಲಿಂದನೇ ಬರ್ತಾರೆ. ಬಟ್ ಗಿಲ್ ಹಾಗೆ KL ರಾಹುಲ್ ಇಬ್ಬರೂ ಕೂಡ ಒನ್ ಡೇ ಆಡ್ತಿದ್ದಾರೆ ಅಷ್ಟೇ. ಅವರು T20 ಇಲ್ಲ, ಟೆಸ್ಟ್ ಹಾಗೆ ಒನ್ ಡೇಲಿದ್ದಾರೆ. ಆ ರೀಸನ್ಗೆ ಅವ್ರನ್ನ ಬರೋಕ್ಕೆ ಹೇಳಲಾಗಿದೆ. ಇದು ನಂಬರ್ 1. ಹಾಗಾಗಿ T20 ಏನಾದರೂ ಕಂಬ್ಯಾಕ್ ಮಾಡ್ತಾರಾ KL ರಾಹುಲ್ ಅನ್ನೋದ್ರ ಬಗ್ಗೆ ಕೆಲವ್ರಿಗೊಂದು ಕುತೂಹಲ, ಸಹಜ ಅದು. ಬಟ್ ಅಲ್ಲಿರುವಂಥ ವೈಭವ್ಗೆ ಒಳಗಡೆ ಬರೋಕ್ಕಾಗ್ತಾ ಇಲ್ಲ. ಇನ್ನು ಹೊಸದಾಗಿ ಒಳಗಡೆ ತಗೊಳ್ತಾರಾ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಸಂಜು ಸ್ಯಾಮ್ಸನ್ ಅವರ ಫಾರ್ಮ್ ವಿಚಾರವಾಗಿ ಈಗ ಮಾಜಿ ಆಟಗಾರ ಒಬ್ಬ ಸೂಪರ್ ಸ್ಟಾರ್ ಮಾತನಾಡಿದ್ದಾರೆ. ಅದು ನಮ್ಮ ಹಿಂದಿನ ಲೆಜೆಂಡ್ ಸುನಿಲ್ ಗವಾಸ್ಕರ್. ಸೊ ಅವ್ರನ್ನ ಕೇಳಿದಾಗ ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಲ್ಲೂ ಕೂಡ ಸಿಂಗಲ್ ಡಿಜಿಟ್ ಆಡಿದ್ದಾರೆ. ಇವ್ರನ್ನ ಕಂಟಿನ್ಯೂ ಮಾಡಬೇಕಾ, ಹೇಗೆ ವೈಭವ್ನ ತರಬೇಕಾ ಅಂತ ಕೇಳಿದಾಗ ಅವರು ಸಂಜು ಬಗ್ಗೆ ನಾನು ಮಾತಾಡೋದಾದರೆ ನೀವು ಅವ್ರ ಮೇಲೆ ನಂಬಿಕೆ ಇಡಬೇಕು. ಈ ಹುಡುಗ ಏನಾದರೂ ಕಚ್ಕೊಂಡ್ರೆ ಅಥವಾ ಕರೆಕ್ಟಾಗಿ ಅವ್ರ ದಿನಕ್ಕೆ ಹಿಸ್ ಡೇ ಅಂತ ಹೇಳ್ತಾರಲ್ಲ, ಸೊ ಅವತ್ತು ಈತ ನೆಕ್ಸ್ಟ್ ಲೆವೆಲ್ ಆಡ್ತಾನೆ, ಟೀಮಿಗೆ ಬೇಕಾದಂಥ ಇನ್ನಿಂಗ್ಸ್ ಆತನಿಂದ ಬರುತ್ತೆ. ಯು ಹ್ಯಾವ್ ಟು ಬಿಲೀವ್ ಇನ್ ಸಂಜು ಸ್ಯಾಮ್ಸನ್ ಅಂತ ಹೇಳಿದ್ದಾರೆ. ನನಗೆ ನಿಮ್ಮ ಒಪಿನಿಯನ್ ಬೇಕು. ಸಂಜು ಸ್ಯಾಮ್ಸನ್ನ ನಾವು ಇನ್ನೂ ಕೂಡ ನಂಬೋದಾ ಅಥವಾ ಇದ್ರ ಹಿಂದೆ ಆಗಿರೋದನ್ನು ಮರಿಬಾರದು ಅನ್ನೋದೊಂದು ಮಾತು ಕೂಡ ಇದೆ. ಯಾಕಂತಂದರೆ ಬ್ಯಾಕ್ ಟು ಬ್ಯಾಕ್ 3 ಇನ್ನಿಂಗ್ಸ್ ಅವ್ರದ್ದು, ಸೆಮಿಫೈನಲ್, ಫೈನಲ್, ಅದಕ್ಕಿಂತ ಮುಂಚಿನ ಮ್ಯಾಚ್ 3ರಲ್ಲೂ ಕೂಡ ಫಂಟ್ಯಾಬುಲಸ್ ಮ್ಯಾಚ್. ಏನಾದರೂ ಈ ಸಲ ನಾವು T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಅಂತಂದರೆ ಅದರ ದೊಡ್ಡ ಹೀರೋ ಸಂಜು ಸ್ಯಾಮ್ಸನ್. ಬಟ್ ಅದರ ಬೇಸಿಸ್ ಮೇಲೆ ಈ 3 ಇನ್ನಿಂಗ್ಸನ್ನು ಕಂಪೇರ್ ಮಾಡಿ ಈಗ ಅವ್ರನ್ನ ಡ್ರಾಪ್ ಮಾಡೋದು ಸರಿನಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಇದು ಸಂಜು ಸ್ಯಾಮ್ಸನ್ ವಿಚಾರ ಆಯಿತು. ಈಗ ನಾವು ಮೇಯ್ನ್ ಮ್ಯಾಟ್ರಿಗೆ ಬರೋಣ. ರವಿಶಾಸ್ತ್ರಿ. ಸೊ ಅವ್ರನ್ನ ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸಿಲ್ಲ ಐರ್ಲೆಂಡಲ್ಲಿ ಅಥವಾ ಇಂಗ್ಲೆಂಡಲ್ಲಿ ಫಸ್ಟ್ T20 ಏನು ಅಂತ ನೆನ್ನೆ ಕೇಳಲಾಯಿತು. ಅದಕ್ಕೆ ನಿಮಗೆ ಗೊತ್ತು, ರವಿಶಾಸ್ತ್ರಿ ಅವತ್ತು ಕೂಡ ಫಿಲ್ಟರ್ಲೆಸ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಹೊಡಿತಾರೆ. ಸೊ ನೆನ್ನೆ ಕೂಡ ಅದೇ ಆಯಿತು. ನನ್ನನ್ನು ನೀವು ಕೇಳಿದ್ರೆ ವೈಭವ್ ಸೂರ್ಯವಂಶಿನ ಐರ್ಲೆಂಡಲ್ಲೇ ಆಡಿಸ್ಬೇಕಾಗಿತ್ತು. ಇವರು 0-2 ಹೊಡ್ಸ್ಕೊಂಡು ಬಂದ್ರಲ್ಲ ಅಲ್ಲಿ. ನೀವೇನಾದರೂ ವೈಭವ್ನ ಐರ್ಲೆಂಡಲ್ಲಿ ಆಡಿಸಿದ್ರೆ ಆ ಪಿಚ್ನಲ್ಲಿ ಅವರ ಪ್ಯಾಂಟ್ ಜಾರಿಸಿ ಚಡ್ಡಿನ ಕೈಲಿ ಕೊಟ್ಟು ಬರ್ತಾ ಇದ್ದಾಯ್ತಾ ಅಂತ ಹೇಳಿದ್ದಾರೆ. ನೇರವಾಗಿ ಈ ಥರದ್ದೇ ಶಬ್ದ ಬಳಸಿದ್ದಾರೆ. ದಟ್ಸ್ ರವಿಶಾಸ್ತ್ರಿ. ಅಂದರೆ ಅವರ ಸ್ಟೇಟ್ಮೆಂಟ್ ಹೇಗಿತ್ತು ಅಂತಂದರೆ IPLಲ್ಲಿ ಕಿಸ್ಕ ಪಿಟಾಯಿ ನಹಿಕಿ ಅವಸ್ನೆ ಅಂತಂದರೆ ಯಾರ್ಯಾರನ್ನ ಹೊಡೆದಿಲ್ಲ, ಯಾರ್ಯಾರಿಗೆ ಬಾರಿಸಿಲ್ಲ, ಪಿಟಾಯಿ ಅಂತಂದರೆ ಕೊಡ್ತಾ ಇರೋದು ಅಂತ. ಬುಮ್ರಾ, ಆರ್ಚರ್, ಬೌಲ್ಟ್ ಎಲ್ರಿಗೂ ಕೂಡ ಕೊಟ್ಟು ಕೆಡವಿದಾನೆ. ಸೊ ಅಂಥ ಒಬ್ಬ ಪ್ಲೇಯರ್ನ ನೀವು ಬೆಂಚ್ ಬಿಸಿ ಮಾಡೋಕೆ ಇಟ್ಟಿದ್ದೀರ ಟೀಮಲ್ಲಿ. ಅದಕ್ಕೆ ನೀವು ಐರ್ಲೆಂಡಿಗೆ ಕರ್ಕೊಂಡು ಹೋಗಿರೋದು. ಒಂದು ಮ್ಯಾಚ್ ಸೋತ ಮೇಲೆ ಆದರೂ ಬುದ್ಧಿ ಬರಬಾರ್ದ ನಿಮಗೆ? ಲಾಸ್ಟ್ T20 ಆಡಿಸ್ಬೇಕಾಗಿತ್ತು ಐರ್ಲೆಂಡ್ ವಿರುದ್ಧ. ಸುಮ್ಮನೆ ಬೆಂಚ್ ಕಾಯಿಸೋದಾದರೆ ಯಾತಕ್ಕೆ ಹುಡುಗರನ್ನ ಕರ್ಕೊಂಡು ಹೋಗ್ತೀರಾ ಅಂತ ರವಿಶಾಸ್ತ್ರಿ ನೇರವಾಗಿ ಟೀಮ್ ಮ್ಯಾನೇಜ್ಮೆಂಟಿಗೆ, ಕೋಚ್ ಗೌತಮ್ ಗಂಭೀರ್ ಅವರಿಗೆ ಸ್ಟ್ರೈಟ್ ಹಿಟ್ ಹೊಡೆದಿದ್ದಾರೆ. ಹಿಂದೆಯಿಂದ ಕೂಡ ಗಂಭೀರ್ ಕೋಚ್ ಆಗಿದ್ದರಿಂದ ಕೂಡ ಒಂದಷ್ಟು ಸ್ಟ್ರೈಟ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದ್ರಾವಿಡ್ ಇದ್ದಾಗ ರವಿಶಾಸ್ತ್ರಿ ಅಷ್ಟು ಮಾತಾಡಿಲ್ಲ. ಯಾಕಂತಂದರೆ ದ್ರಾವಿಡ್ ಅವರ ಡಿಸಿಷನ್ಗಳು ಆ ಥರ ಇತ್ತು, ಯಾರು ಕ್ವಶನ್ ಮಾಡೋ ಥರ ಇರಲಿಲ್ಲ. ಅಲ್ಲಿ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟದ್ದು ಬಿಟ್ಟರೆ ಮ್ಯಾಕ್ಸಿಮಮ್ 98% ದ್ರಾವಿಡ್ ವಾಸ್ ಆಲ್ವೇಸ್ ರೈಟ್. ಸೊ ನೀವು ಕಮೆಂಟ್ ಮಾಡಿ ಸಂಜು ಸ್ಯಾಮ್ಸನ್ ವಿಚಾರವಾಗಿ. ಅವ್ರಿಗೆ ಮತ್ತೆ 4ನೇ ಇದರಲ್ಲಿ ಅವಕಾಶ ಕೊಡಬೇಕಾ? 2ನೇದಾಗಿ ರವಿಶಾಸ್ತ್ರಿ ಕೊಟ್ಟಂಥ ಸ್ಟೇಟ್ಮೆಂಟ್ ಸರಿನಾ? ಸ್ವಲ್ಪ ಖಾರವಾಗಿ ಬಟ್ ಮನಸ್ಸಲ್ಲಿ ಇರೋದನ್ನು ಹೇಳಿದ್ದಾರೆ. ತುಂಬ ಜನ ಸ್ವಲ್ಪ ಬೆಣ್ಣೆ ಹಚ್ಚಿ ಪಾಲಿಷ್ ಮಾಡಿ ಬಟರ್ ಮಾಡಿ ಹೇಳ್ತಾರೆ ಹೇಳಿಕೆಗಳನ್ನು. ಬಟ್ ರವಿಶಾಸ್ತ್ರಿ ಇರೋದೇ ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ಹೊಡೆದಿದ್ದಾರೆ ರವಿ ಮಾಮ. ಇದು ಪ್ರಮುಖ 3 ಅಪ್ಡೇಟ್ಸ್ ಈ ಸಂಜೆದು. ಇನ್ನಷ್ಟು ಅಪ್ಡೇಟ್ಸ್ ಮುಂದಿನ ವೀಡಿಯೋದಲ್ಲಿರುತ್ತೆ. ಥ್ಯಾಂಕ್ ಯು.